ವಿದ್ಯಾಶಕ್ತಿ ಗಣಿತ ವಿಭಾಗಕ್ಕೆ ಸ್ವಾಗತ. ನಾನು ಇವತ್ತು 9ನೇ ತರಗತಿಯ ಆಲ್ರೆಡಿ ನಿಮಗ ಲಾಸ್ಟ್ ಟೈಮ್ ನಾನು ನಿಮ್ಗೆ ಅದನ್ನ ಚಾಪ್ಟರ್ ಸ್ಟಾರ್ಟ್ ಮಾಡಿದ್ದೆ. ಯಾವ್ದು ಹೇಳ್ರಿ? ಹೆರಾನನ ಸೂತ್ರ ಅಥವಾ ಹೆರಾನ್ಸ್ ಫಾರ್ಮುಲಾ. ಅಂದ್ರೆ ಇದು ತ್ರಿಭುಜಕ್ಕೆ ಸಂಬಂಧಪಟ್ಟಿದ್ದು ಹೆರಾನನ ಸೂತ್ರ ಅಥವಾ ಹೆರಾನ್ಸ್ ಫಾರ್ಮುಲಾ. ನಿಮಗೆ ಲಾಸ್ಟ್ ಟೈಮ್ ಇದ್ರದ್ದು ಇಂಟ್ರೊಡಕ್ಷನ್ ಕೊಟ್ಟಿದ್ದೆ. ಇದು ಯಾಕೆ ಈ ಹೆರಾನ್ ಸೂತ್ರವನ್ನ ಬಳಸಿದ್ರು ಅನ್ನೋದಕ್ಕೆ ಸ್ವಲ್ಪ ಸ್ಮಾಲ್ ರಿವಿಷನ್ ಮಾಡ್ತೇನೆ ನೋಡ್ರಿ. ಹೆರಾನ್ ಸೂತ್ರ ಈಗ ನಮಗ ತ್ರಿಭುಜದ ವಿಸ್ತೀರ್ಣ ಕಂಡು ಹಿಡಿಯುವ ಸೂತ್ರ ಗೊತ್ತೈತಿ. ಯಾವಾಗ ಹೇಳ್ರಿ? ಅದು ಹಾಫ್ ಇಂಟು ಪಾದ ಇಂಟು ಎತ್ತರ ಅಂತ ಗೊತ್ತಿದೆ, ಹೌದಾ? ಇದನ್ನ ಡೇ ಟು ಡೇ ಲೈಫ್ ಒಳಗ ನಾವು ತ್ರಿಭುಜ ಆಕಾರದೊಳಗಿದ್ದಾಗ ಇದ್ರ ಎತ್ತರ ಗೊತ್ತಿರ್ಲಿಲ್ಲ ಅಂದ್ರೂ ನಾವು ತ್ರಿಭುಜದ ವಿಸ್ತೀರ್ಣವನ್ನ ಕಂಡು ಹಿಡಿಲಿಕ್ಕೆ ಬರ್ತೈತಿ. ಒಂದು ನಾರ್ಮಲ್ ಆಗಿ ನಾವು ತ್ರಿಭುಜದ ವಿಸ್ತೀರ್ಣವನ್ನ ಕಂಡು ಹಿಡಿಬೇಕಂದ್ರ ಅದರದ್ದು ಬೇಸ್ ಗೊತ್ತಿರ್ಬೇಕು, ಆಮೇಲೆ ಹೈಟ್ ಗೊತ್ತಿರ್ಬೇಕು. ಬಟ್ ಇಲ್ಲಿ ಹೆರಾನ್ ಸೂತ್ರ ಒಳಗ ವಿತೌಟ್ ಹೈಟ್ ಅಂದ್ರ ಹೈಟ್ ಇಲ್ದೇನು ನಾವೇನ್ ಮಾಡ್ಬೋದು, ಹೆರಾನ್ ಅನ್ನೋ ಸೂತ್ರವನ್ನ ಯಾವ ರೀತಿ ಕಂಡು ಹಿಡಿಬಹುದು ಅನ್ನೋದನ್ನ ನಿಮಗೆ ಲಾಸ್ಟ್ ಟೈಮ್ ನಾನು ಅದರದ್ದೆಲ್ಲ ಫುಲ್ ಡಿಟೇಲ್ ಇಂಟ್ರೊಡಕ್ಷನ್ ಅನ್ನ ಕೊಟ್ಟಿದ್ದೆ. ಈಗ ಸರ್ ನಾವಾಗ ಅಭ್ಯಾಸ 8.1 ಒಂದನ್ನ ಬಿಡಿಸಿದ್ದೆ. ಈಗ ಸೆಕೆಂಡ್ ಒನ್ ಅನ್ನ ನೋಡೋಣಂತ, ಹೌದಾ? ಅಭ್ಯಾಸ 8.1 ಆರ್ ಎಕ್ಸಸೈಸ್, ಹೌದಾ? ಅಭ್ಯಾಸ 8.1 ಅದ್ರೊಳಗ ನಾನು ಫಸ್ಟ್ ಸೆಕೆಂಡ್ ಒನ್ ಕ್ವಶನ್ ಓದ್ತೇನೆ ನೋಡ್ರಿ. ಫಸ್ಟ್ ಏನಿದೆ ಅಂತ ಹೇಳಿ, ಒಂದು ಮೇಲ್ಸೇತುವೆಯ ತ್ರಿಭುಜಾಕಾರದ ಬದಿಯ ಗೋಡೆಗಳನ್ನು ಜಾಹೀರಾತು ಬರೆಯಲು ಉಪಯೋಗಿಸಿದೆ. ಅಂದ್ರೆ ಅವ್ರು ಏನ್ ಮಾಡಿದಾರಂದ್ರೆ, ಈಗೊಂದು ಫಾರ್ ಎಕ್ಸಾಂಪಲ್ ನಿಮ್ಗ ಬ್ರಿಡ್ಜ್ ಇದು, ಹೌದಾ? ಮೇಲ್ಸೇತುವೆ ಅಂದ್ರ ಇದ್ರ ಮೇಲೆ ಇಲ್ಲಿ ಕೆಳಗೆ ಇಲ್ಲಿ ಬ್ರಿಡ್ಜ್ ಕಟ್ಟಿರ್ತಾರ, ಇಲ್ಲೆಲ್ಲ ಗಾಡಿ ವೆಹಿಕಲ್ ಓಡಾಡ್ತಿರ್ತಾವ ನೋಡ್ರಿ. ಇಲ್ಲಿ ಏನ್ ನಾವು ಬ್ರಿಡ್ಜ್ ಕಟ್ಟಿದಾರಲ್ಲ ಅವರು ಈ ರೀತಿ, ಹೌದಾ? ಈ ರೀತಿ ಬ್ರಿಡ್ಜ್ ಕಟ್ಟಿದಾರಲ್ಲ, ಅದನ್ನ ಏನ್ ಮಾಡ್ಯಾರಂತ, ತ್ರಿಭುಜಾಕಾರದ ಬದಿಯ ಗೋಡೆಗಳನ್ನ ಈ ರೀತಿ, ಇದು ಏನಿದು ತ್ರಿಭುಜಾಕಾರವಾಗಿದೆ ಅಲ್ಲ ಇದು, ಹೌದಾ? ಈ ತ್ರಿಭುಜಾಕಾರದ ಗೋಡೆಗಳನ್ನು ಜಾಹೀರಾತು ಬರೆಯಲು, ಅಂದ್ರ ಅಡ್ವರ್ಟೈಸ್ಮೆಂಟ್ ಕೊಡ್ತಿರ್ತಾರ ನೋಡಿ, ಯಾವುದೋ ಒಂದು ಕಂಪನಿದ ಅಡ್ವರ್ಟೈಸ್ಮೆಂಟ್ ಕೊಡ್ಲಿಕ್ಕೆ ಬಣ್ಣ ಬಳಿತಿರ್ತಾರ ನೋಡಿ, ಪೇಂಟ್ ಮಾಡ್ತಿರ್ತಾರಲ್ಲ ಗೋಡೆ ಮೇಲೆ, ಆ ರೀತಿ ಇದನ್ನ ಇದಿಷ್ಟನ್ನದು ತಗೊಂಡಿದೆ, ತ್ರಿಭುಜಾಕಾರದ ಗೋಡೆಗಳನ್ನದು ತಗೊಂಡಿದೆ. ಸೊ ಗೋಡೆಗಳ ಬಾಹುಗಳ ಉದ್ದವು ಒಂದು 122 ಮೀಟರ್ ಇದೆ, ಹೌದಾ? ಆಮೇಲೆ ಇನ್ನೊಂದು ಯಾವ್ದಿದೆ, ಒಂದು 20 ಮೀಟರ್ ಇದೆ, ಇನ್ನೊಂದು 120 ಮೀಟರ್ ಇದೆ, ಹೌದಾ? ಕರೆಕ್ಟಾ? ಹಾ, ಇವೆ. ಜಾಹೀರಾತು ವರ್ಷಕ್ಕೆ ಪ್ರತಿ ಮೀಟರ್ ಸ್ಕ್ವೇರ್ಗೆ 5,000ದಂತೆ ಆದಾಯ ಗಳಿಸುತ್ತದೆ. ಈ ಜಾಹೀರಾತು ಕಂಪನಿ ಐತಲ್ಲ, 1 ಮೀಟರ್ ಸ್ಕ್ವೇರ್ಗೆ ಪ್ರತಿ ವರ್ಷ ಅದ್ ಎಷ್ಟಂತ 5,000 ರೂಪಾಯಿಯನ್ನ ಗಳಿಸ್ತೈತಂತ. ಸೊ ಅದೇನ್ ಮಾಡ್ತೈತಿ, ಇದನ್ನ ಏನ್ ಬಾಡಿಗೆ ತಗೊಂಡೈತಲ್ಲ, 3 ತಿಂಗಳಿಗೊಮ್ಮೆ ಬಾಡಿಗೆ ಕೊಡ್ 3 ತಿಂಗಳಿಗೊಮ್ಮೆ ಅದು ಎಷ್ಟು ಬಾಡಿಗೆ ಕೊಡ್ಬೇಕು ಅನ್ನೋದನ್ನ ನಾವ್ ಇವಾಗ ಕಂಡು ಹಿಡಿಬೇಕು. ಅರ್ಥ ಆಯ್ತಾ? ನೋಡೋಣ ಈಗ ಇದೇನ್ ಕ್ವಶನ್ ಅರ್ಥ ಆಯ್ತು ನಿಮ್ಗ? ಸೊ ಇವಾಗ ನೋಡ್ರಿ, ಫಸ್ಟ್ ನಾವೇನ್ ಮಾಡೋಣ, ಆ ತ್ರಿಭುಜಾಕಾರದ ಗೋಡೆಯ ವಿಸ್ತೀರ್ಣವನ್ನ ಹೆರಾನ್ ಸೂತ್ರವನ್ನ ಉಪಯೋಗಿಸಿ ಕಂಡು ಹಿಡಿಯೋಣಂತ. ಕರೆಕ್ಟಾ? ಸೊ ಗೋಡೆಗಳ ಅಳತೆಗಳು ಗೋಡೆಗಳ ಅಳತೆಗಳು ಏನೇನು ಕೊಟ್ಟಿದ್ದಾರೆ ನೋಡ್ರಿ. 122 ಮೀಟರ್, ನೆಕ್ಸ್ಟ್ 120 ಮೀಟರ್, ನೆಕ್ಸ್ಟ್ 22 ಮೀಟರ್ ಅಂತ ಕೊಟ್ಟಿದ್ದಾರೆ. ಸೊ ನಾವ್ ಇವಾಗ ಏನ್ ಮಾಡ್ಬೇಕು ಹೇಳ್ರಿ, ಅದರದ ಸುತ್ತಳತೆ S ನ ಕಂಡು ಹಿಡಿಬೇಕು. ಯಾಕಂದ್ರೆ ನಮಗ ಹೆರಾನ್ಸ್ ಫಾರ್ಮುಲಾ ಒಳಗ S ಅನ್ನ ಹಾಕ್ಬೇಕು. ಸೊ S ಏನಿದೆ ನೋಡ್ರಿ, A ಪ್ಲಸ್ B ಪ್ಲಸ್ C ಡಿವೈಡೆಡ್ ಬೈ 2 ಅಂತ ಇದೆ. ಕರೆಕ್ಟಾ? ಸೊ ಎ ಬಿ ನೀವು ಯಾವ್ದಾದ್ರು A B C ತಗೋಬಹುದು, ಅವ್ರು ಇದ A ಇದ B ಅಂತಂತೂ ಕೊಟ್ಟಿಲ್ಲ. ಕರೆಕ್ಟಾ? ಸೊ 122 ಪ್ಲಸ್ 120 ಪ್ಲಸ್ 22 ಡಿವೈಡೆಡ್ ಬೈ 2. ಕರೆಕ್ಟಾ? ಡಿವೈಡೆಡ್ ಬೈ 2. ಸೊ ಇವಾಗ ನೋಡ್ರಿ ಏನಾಗತ್ತ, 122 ಅಂದ್ರ 4, ಕರೆಕ್ಟಾ? 2 4 6, ನೆಕ್ಸ್ಟ್ ಇದು 2, 264 ಡಿವೈಡೆಡ್ ಬೈ 2 ಬಂತು. ಸೊ ಇದನ್ನ ಕಡ್ತಾ ಹೊಡೀರಿ ನೋಡೋಣ. 2 1 2 1 2 3 2 2 4.
ಸೊ ಎಸ್ ಇಸ್ ಈಕ್ವಲ್ ಟು ಎಷ್ಟು ಬಂತು ನಮಗೆ ಹೇಳ್ರಿ 132 ಬಂತು. ಎಸ್ ಇಸ್ ಈಕ್ವಲ್ ಟು 132. ಇವಾಗ ಏನ್ ಮಾಡ್ಬೇಕು ನಾವು ಹೆರಾನ್ಸ್ ಫಾರ್ಮುಲಾವನ್ನ ಹಾಕ್ಬೇಕು ಏರಿಯಾ ಆಫ್ ಟ್ರಯಾಂಗಲ್. ಹೌದಾ? ಸೊ ಹೆರಾನ್ ಸೂತ್ರ ಏನಿದೆ ನೋಡ್ರಿ, ಎಸ್ ಇಂಟು ಎಸ್ ಮೈನಸ್ ಎ ಎಸ್ ಮೈನಸ್ ಬಿ ಎಸ್ ಮೈನಸ್ ಸಿ ಅಂತ ಇದೆ. ಹೌದಾ? ಎಸ್ ಇಂಟು ಎಸ್ ಮೈನಸ್ ಎ ರೂಟ್ ಎಸ್ ಇಂಟು ಎಸ್ ಮೈನಸ್ ಎ ಎಸ್ ಮೈನಸ್ ಬಿ ಎಸ್ ಮೈನಸ್ ಸಿ ಅಂತ ಇದೆ. ಸೊ ನಾ ಇವಾಗ ನೋಡ್ರಿ ಎಲ್ಲೆಲ್ಲಿ ಎಸ್ ಇದೆ ಅಲ್ಲೆಲ್ಲ ಏನ್ ಮಾಡ್ಬೇಕು ಹೇಳ್ರಿ, ನಾನು 132 ಅನ್ನ ಹಾಕ್ತೇನೆ ನೋಡ್ರಿ. 132 ಇಂಟು ಬ್ರಾಕೆಟ್ ಎಸ್ ಅಂದ್ರ ಮತ್ತು 132 ಮೈನಸ್ ಎ ಅಂದ್ರೆ ಎಷ್ಟಿದೆ ನಮಗಿಲ್ಲೇ 122 ಇದೆ. ಹೌದಾ? ನೆಕ್ಸ್ಟ್ ಎಸ್ ಅಂದ್ರ 132 ಮೈನಸ್ ಬಿ ಅಂದ್ರ ಎಷ್ಟಿದೆ ನೋಡ್ರಿ ಇಲ್ಲೇ 120 ಇದೆ. ನೆಕ್ಸ್ಟ್ ಎಸ್ ಅಂದ್ರ 132 ಮೈನಸ್ ಸಿ ಅಂದ್ರೆ ಎಷ್ಟಿದೆ ಓನ್ಲಿ 22 ಇದೆ. ಸೊ ಇದನ್ನ ನಾವೇನ್ ಮಾಡ್ಬೇಕೀಗ ಮೈನಸ್ ಮಾಡಿ ಸಿಂಪ್ಲಿಫೈ ಮಾಡಬೇಕು. 132 ಇಂಟು ಬ್ರಾಕೆಟ್ 132 ಒಳಗ್ 122 ಕಳೀರಿ ಎಷ್ಟಾಗತ್ ನೋಡ್ರಿ, ಮೈನಸ್ ಮಾಡಿದ್ರ 10 ಬರ್ತೈತಿ. ಕರೆಕ್ಟಾ? ಆಮೇಲೆ 132 ಮೈನಸ್ 120 ಮಾಡಿದ್ರೆ ಎಷ್ಟು ಬರ್ತೈತಿ ನೋಡ್ರಿ, 12 ಬರ್ತೈತಿ. ನೆಕ್ಸ್ಟ್ 132 ಮೈನಸ್ 22 ಎಷ್ಟಾಗತ್ ನೋಡ್ರಿ, 110 ಆಗತ್ತಾ, 110 ಆಗತ್ತೆ. ಕರೆಕ್ಟಾ? ನೆಕ್ಸ್ಟ್ ಇವಾಗ ಇದನ್ನ ಗುಣಾಕಾರ ಮಾಡಿ ನೋಡ್ರಿ. ಹೌದಾ? 132 10 12 110 ಮಾಡಿದ್ರೆ ಎಷ್ಟು ಬರ್ತೈತಿ ಹೇಳ್ರಿ, ಇಸ್ ಈಕ್ವಲ್ ಟು ರೂಟ್ 1742 400. ಹೌದಾ? ಎಷ್ಟಾಗತ್ ನೋಡ್ರಿ ಇದು 17,42,400 ನಮಗ ಬರ್ತೈತಿ ಇವನಷ್ಟು ಮಲ್ಟಿಪ್ಲೈ ಮಾಡಿದ್ರ. ಹೌದಾ? ನೆಕ್ಸ್ಟ್ ಇದನ್ನ ನಾವು ರೂಟ್ ಅನ್ನ ಹೊರಗೆ ತೆಗೆದ್ರೆ ಎಷ್ಟು ಬರ್ತೈತಿ, 1220 ಮೀಟರ್ ಸ್ಕ್ವೇರ್ ಅಂತ ಬರ್ತೈತಿ. ಮೀಟರ್ ಸ್ಕ್ವೇರ್ ಅಂತ ಬರ್ತೈತಿ. ಸೊ ಇಲ್ಲಿ ನೋಡ್ರಿ ಇದು ಮೀಟರ್ ಸ್ಕ್ವೇರ್ ಯಾಕೆ ಬರ್ತೈತಿ ಅಂದ್ರ, ಈಗ ಇಲ್ಲೊಂದು ಮೀಟರ್ ಸೊ 1 2 3 4 ಮೀಟರ್ ಮೀಟರ್ ರೇಸ್ಟು ಎಂ ರೇಸ್ಟು 4 ಇದ್ದಾಗ ಅದನ್ನ ರೂಟ್ ನಿಂದ ಹೊರಗೆ ತೆಗೆದ್ರೆ ನಮಗೆ ಏನಾಗತ್ ಹೇಳ್ರಿ, ಎಂ ಸ್ಕ್ವೇರ್ ಬರ್ತೈತಿ. ಸೊ ಎಷ್ಟಾಗತ್ ನಮಗೀಗ ಆ ಗೋಡೆಯ ಅವ್ರೇನು ಜಾಹೀರಾತು ಅಂತ ತಗೊಂಡಿದ್ರಲ್ಲ ಆ ಗೋಡೆಯ ವಿಸ್ತೀರ್ಣ ಎಷ್ಟು ಬಂತು ನಮಗ 1320 ಮೀಟರ್ ಸ್ಕ್ವೇರ್ ಬಂತು. ಹೌದಾ? ಕರೆಕ್ಟಾ? ಈಗ ನೋಡೋಣ ನೆಕ್ಸ್ಟ್ ಹೋಗೋಣ. ಇದು ಅರ್ಥ ಆಯ್ತು? ನೆಕ್ಸ್ಟ್ ಇದು ಇಲ್ಲಿಗೆ ಪ್ರಾಬ್ಲಮ್ ಮುಗುದಿಲ್ಲ. ಅವ ಈಗ ಏನಿದೆ ನೋಡ್ರಿ, ವರ್ಷಕ್ಕೆ ಪ್ರತಿ ಚದರ್ ಕಿಲೋಮೀಟರ್ಗೆ ಪ್ರತಿ ಚದರ್ ಮೀಟರ್ಗೆ ಆ ಜಾಹೀರಾತು ಕಂಪನಿ ಎಷ್ಟನ್ನ ಗಳಿಸ್ತೈತಿ, ಆದಾಯ 5,000 ರೂಪಾಯಿಯನ್ನ ಗಳಿಸ್ತೈತಿ. ಕರೆಕ್ಟಾ? ಅದೇ ರೀತಿ ಈಗ 1 ಚದರ್ ಮೀಟರ್ಗೆ 5,000 ಆದ್ರ 1320 ಚದರ್ ಮೀಟರ್ಗೆ ಎಷ್ಟು ಅಂತ ಕೇಳ್ತಾ ಇದ್ದಾರು. ಹೌದಾ? 1320 ಚದರ್ ಮೀಟರ್ಗೆ ಎಷ್ಟು, ಅವಾಗ ನಾವ್ ಇವೇನ್ ಮಾಡ್ಬೇಕು, ಇವನ್ನೆರಡನ್ನ ಮಲ್ಟಿಪ್ಲೈ ಮಾಡ್ಬೇಕು. ನೋಡ್ರಿ 1320 ಇಂಟು 5,000. ಹೌದಾ? 5,000. ಈಗ ಇದನ್ನ ನಾನು ನೋಡ್ರಿ ಗುಣಾಕಾರ ಮಾಡ್ತೇನೆ ಎಷ್ಟಾಗತ್ತಂತ, 5 0 0 ಆ ಮುಂದ್ 0ನ ಆಮೇಲೆ ಇಡೋಣಂತ. 5 2 10. ಹೌದಾ? 5 3 15 1 16. ನೆಕ್ಸ್ಟ್ 5 1 5 1 6. ಇಲ್ಲಿ 3 0 ಇದಾವ. ಎಷ್ಟಾಗತ್ ನೋಡ್ರಿ, ಅದು ಒಂದು ವರ್ಷಕ್ಕ 66 ಲಕ್ಷ ರೂಪಾಯಿಯನ್ನ ಗಳಿಸ್ತೈತ ಆ ಜಾಹೀರಾತು ಕಂಪನಿ. ಅರ್ಥ ಆಯ್ತಾ? 66 ಲಕ್ಷ ರೂಪಾಯಿಯನ್ನ ಅದು ಗಳಿಸ್ತೈತಿ. ಬಟ್ ಆ ಕಂಪನಿ ಗಳಿಸ್ತೈತಿ, ಆ ಗೋಡೆಯನ್ನ ಬಾಡಿಗೆಗೆ ತಗೊಂಡೈತಲ್ಲ ಅಲ್ಲಿ ಅವರು ಅಮೌಂಟ್ ಕೊಡ್ಬೇಕಲ್ಲ, ಬಾಡಿಗೆ ಕೊಡ್ಬೇಕಲ್ಲ, ರೆಂಟ್. ಸೊ ಅಲ್ಲಿ ಏನಾಗತ್ ನೋಡ್ರಿ, ಜಾಹೀರಾತು ಕಂಪನಿಯು 3 ತಿಂಗಳಿಗೆ ನೀಡಬೇಕಾದ ಮೊತ್ತ. ಬಟ್ ಅವ್ರು ತಿಂಗಳ ಕೊಡುತ್ತೇವೆ ಅಂತೇಳಿ ಅಗ್ರಿಮೆಂಟ್ ಇಲ್ಲ ಅವ್ರದ್ದು. 3 ತಿಂಗಳಿಗೊಮ್ಮೆ, ವರ್ಷಕ್ಕ ಎಷ್ಟ್ ಸಲ, 4 ಸಲ ನಾವು ನಿಮ್ಗ ರೆಂಟ್ ಕೊಡ್ತೇವೆ ಅಂತ ಅವ್ರದ್ದು ಅಗ್ರಿಮೆಂಟ್ ಆಗಿರ್ತೈತಿ. ಸೊ ಇದನ್ನ ಏನ್ ಮಾಡ್ತೇನಂದ್ರ, ಜಾಹೀರಾತು ಕಂಪನಿಯು
ಜಾಹೀರಾತು ಕಂಪನಿಯು 3 ತಿಂಗಳಿಗೆ ನೀಡಬೇಕಾದ ಮೊತ್ತ 3 ತಿಂಗಳಿಗೆ ನೀಡಬೇಕಾದ ಮೊತ್ತ ಕರೆಕ್ಟಾ? ಸೊ ಇದನ್ನ ಸ್ವಲ್ಪ ರಬ್ ಮಾಡಬಹುದು ನಾನು. ಎಷ್ಟಿದೆ ನೋಡ್ರಿ ಅಮೌಂಟ್? 66 ಲಕ್ಷ ರೂಪಾಯಿ ಇದೆ. ಹೌದಾ? ಅವ್ರು 3 ತಿಂಗಳಿಗೊಮ್ಮೆ ಕೊಡ್ಬೇಕಂದ್ರೆ ನಾವ್ ಏನ್ ಮಾಡ್ಬೇಕೀಗ? 3ರಿಂದ ಅದನ್ನ ಡಿವೈಡೆಡ್ ಬೈ ಮಾಡ್ಬೇಕು. ಸೊ ನೋಡಿ ಎಷ್ಟಾಗತ್ತಿದು? ಸಾರಿ, 3 ತಿಂಗಳಿಗೆ ಅಂದ್ರ 3 ತಿಂಗಳಿಗೆ ಅಂದ್ರ 3 ತಿಂಗಳ, 1 ವರ್ಷಕ್ಕ 3 ತಿಂಗಳ ಅಂದ್ರೆ ಎಷ್ಟಾಗತ್ ನೋಡ್ರಿ ಇಲ್ಲಿ? 12 ತಿಂಗಳು ಅದಾವ್. 12 ತಿಂಗಳಂದ್ರ 3 ತಿಂಗಳಿಂದ 4 ಸಲ ಕೊಡ್ಬೇಕಾಗ್ತೈತ್ ಅವ್ರು. ಹೌದಾ? 3 4 12. ಹೌದಾ? ಅಂದ್ರೆ 3 ತಿಂಗಳಿಗೆ ಒಂದ್ ಬಾಡಿಗೆ ಕೊಡ್ಬೇಕಂದ್ರ ಅವ್ರು ಎಷ್ಟ್ ಸಲ ಕೊಡ್ಬೇಕು? 1 ವರ್ಷಕ್ಕ 4 ಸಲ ಕೊಡ್ಬೇಕು. ಸೊ 4ರಿಂದ ನಾವ್ ಇದನ್ನ ಏನ್ ಮಾಡ್ಬೇಕು? ಭಾಗಾಕಾರವನ್ನ ಮಾಡ್ಬೇಕು. ಸೊ ನೋಡ್ರಿ ಎಷ್ಟಾಗತ್ತ? 4 1 4, ಎಷ್ಟು ಉಳಿತು? 2 ಉಳಿತು. 6 ಉಳಿತು. 4 6 24 ಉಳಿತು. ಕರೆಕ್ಟಾ? ಎಷ್ಟು ಉಳಿತು? ಇನ್ 2 ಉಳಿತು. 4 5 20 ಉಳಿತು. ಸೊ ಇವು ಇಷ್ಟು 4 0 1 2 3 4. ಸೊ ಎಷ್ಟಾಯ್ತು ನೋಡ್ರಿ? 1 65 4 0. ಎಷ್ಟಾಗತ್ ನೋಡ್ರಿ ಇದು? ಅವರು 1 ವರ್ಷಕ್ಕ 16,50,000 ರೂಪಾಯಿಯನ್ನ ಆ ಏನ್ ಜಾಹೀರಾತು ಕಂಪನಿಯವರು ಅದನ್ನೇನ್ ಬಾಡಿಗೆ ತಗೊಂಡಾರ ನೋಡ್ರಿ ಗೌರ್ಮೆಂಟ್ ದಿಂದ. ಅಂದ್ರೆ ಅದು ಆ ಬ್ರಿಡ್ಜಿನ ಗೋಡೆಯನ್ನ ತಗೊಂಡಿದಾರಲ್ಲ, ಅವ್ರಿಗೆ ಎಷ್ಟು ಕೊಡ್ಬೇಕಂದ್ರ 1 ವರ್ಷಕ್ಕ 16,50,000 ರೂಪಾಯಿಯನ್ನ ಕೊಡ್ಬೇಕು. ಆಮೇಲೆ ಅವ್ರಿಗೆ 1 ವರ್ಷಕ್ಕೆ ಎಷ್ಟು ಪ್ರಾಫಿಟ್ ಆಗ್ತೈತಿ ಹೇಳ್ರಿ? 66 ಲಕ್ಷ ರೂಪಾಯಿ ಪ್ರಾಫಿಟ್ ಆಗ್ತೈತಿ. ಅರ್ಥ ಆಯ್ತಾ? 66 ಲಕ್ಷ ರೂಪಾಯಿದಾಗ 1 ವರ್ಷಕ್ಕೆ ಅವರು 16,50,000 ಆ ಏನ್ ಜಾಹೀರಾತು ಕಂಪನಿ ತಗೊಳ್ಳಿಕ್ಕೆ ಅವ್ರ ಏನ್ ಗೌರ್ಮೆಂಟ್ ದಿಂದ ಅದಷ್ಟು ತ್ರಿಭುಜಾಕಾರದೊಳಗ್ ಗೋಡೆಯನ್ನ ತಗೊಂಡಿದ್ರಲ್ಲ ಅವರಿಗೆ ಕೊಡ್ಬೇಕು. ಅರ್ಥ ಆಯ್ತಾ ಈ ಪ್ರಾಬ್ಲಮ್? ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಏನಿದೆ ನೋಡ್ರಿ? ಕ್ವಶನ್ ಓದ್ತೇನೆ ನೋಡ್ರಿ. ನೆಕ್ಸ್ಟ್ ಥರ್ಡ್ ಒನ್. ಒಂದು ಉದ್ಯಾನವನದಲ್ಲಿ ಜಾರು ಬಂಡೆ ಇದೆ. ಅದರ ಒಂದು ಬದಿಯ ಗೋಡೆಯಲ್ಲಿ ಕೆಲವು ಬಣ್ಣದಿಂದ ಈ ಉದ್ಯಾನವನವನ್ನು ಹಸಿರಾಗಿ ಮತ್ತು ಸ್ವಚ್ಛವಾಗಿಡಿ ಎಂದು ಬರೆದಿದೆ. ಗೋಡೆಯ ಬಾಹುಗಳು 15 ಮೀಟರ್, 11 ಮೀಟರ್, 6 ಮೀಟರ್ ಇದ್ದರೆ ಬಣ್ಣ ಬಳಿದ ಜಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಹೌದಾ? ಒಂದು ಗಾರ್ಡನ್ ಒಳಗ ಅಲ್ಲಿ ಏನಾಗಿದೆ ಅಂದ್ರ ಜಾರು ಬಂಡೆ ಇದೆ. ಹೌದಾ? ಈ ರೀತಿ ನಮ್ಗ ಜಾರು ಬಂಡೆ ಇದೆ. ಹೌದಾ? ನೀವು ಈ ರೀತಿ ಇಲ್ಲೇ ಹತ್ತಿ ಹೋಗ್ತಾ ಇರ್ತೀರಿ. ಹೌದಾ? ಇಲ್ಲೇ ನಮಗ ಜಾರು ಬಂಡೆ ಇದೆ. ಇಲ್ಲಿ ಹತ್ತಿ ನಾವು ಜಾರು ಬಂಡೆ. ಹೌದಾ? ಈ ಜಾರು ಬಂಡೆ ಏನಾಗಿದೆ ಅಂದ್ರ ಅದು ತ್ರಿಭುಜಾಕಾರದೊಳಗಿದೆ ಅಂತ. ಕರೆಕ್ಟಾ? ಯಾವ ಆಕಾರದೊಳಗಿದೆ ಅದು? ಟ್ರಯಾಂಗಲ್ ಶೇಪ್ ಒಳಗ. ಇಲ್ಲಿ ಏನಿದು ಗೋಡೆ ಇದೆ ಅಲ್ಲ, ಹಿಂಗ್ ಹತ್ತಿ ನೀವು ಇಲ್ಲಿ ಜಾರು ಬಂಡೆ ಹೋದ್ರ ಇಲ್ಲೇನು ಜಾಗ ಇದೆ ಅಲ್ಲ, ಅದ್ರ ಮೇಲೆ ಏನ್ ಬರ್ದಾರಂತವ್ರು? ಉದ್ಯಾನವನವನ್ನು ಹಸಿರಾಗಿ ಸ್ವಚ್ಛವಾಗಿಡಿ, ಹಸಿರಾಗಿ ಮತ್ತು ಸ್ವಚ್ಛವಾಗಿಡಿ ಅಂತ ಒಂದು ಬೋರ್ಡ್ ಬರ್ದಾರೆ. ಹೌದಾ? ಸ್ವಚ್ಛವಾಗಿಡಿ ಅಂತ ನೀವು ಈ ರೀತಿ ಬೋರ್ಡ್ ಗಳನ್ನ ನೋಡಿರ್ಬೋದು. ಫುಲ್ ಪೇಂಟ್ ಮಾಡಿ ಅದ್ರ ಮೇಲೆ ಅವರು ಉದ್ಯಾನವನವನ್ನು ಹಸಿರಾಗಿ ಮತ್ತು ಸ್ವಚ್ಛವಾಗಿಡಿ ಅಂತ ಬರ್ದಿದಾರು. ಸೊ ಇದು ಏನ್ ಇದಿಷ್ಟು ಬಳದಿದಾರಲ್ಲ, ಬಣ್ಣವನ್ನ ಪೇಂಟ್ ಮಾಡ್ಯಾರಲ್ಲ, ಇದ್ರದ್ದು ವಿಸ್ತೀರ್ಣ ಎಷ್ಟು ಅಂತ ಕೇಳ್ತಾ ಇದಾರು. ಆ ಉದ್ಯಾನವನದೊಳಗ ಅದೇನ್ ಪೇಂಟ್ ಮಾಡ್ಯಾರಲ್ಲ ಅದ್ರದ್ದು ವಿಸ್ತೀರ್ಣ ಎಷ್ಟು ಅಂತ ಕೇಳ್ತಾ ಇದಾರೆ. ಸೊ ಅದರ ಬಾಹುಗಳನ್ನ ಕೊಟ್ಟಿದ್ದಾರೆ. ಯಾವ್ಯಾವ ಅಂದ್ರ ಒಂದು 15 ಮೀಟರ್ ಇದೆ, ನೆಕ್ಸ್ಟ್ 11 ಮೀಟರ್ ಇದೆ, ನೆಕ್ಸ್ಟ್ 6 ಮೀಟರ್ ಇದೆ. ಕರೆಕ್ಟಾ? 6 ಮೀಟರ್ ಇದೆ. ಇವಾಗ ನಾವು ಇದೇನ್ ಈಸಿ ಐತಿ. ಈಗ ಲಾಸ್ಟ್ ಟೈಮ್ ಕಿಂತ ಅಷ್ಟು ಲೆಂದಿ ಪ್ರೊಸೆಸ್ ಇಲ್ಲ. ಅಲ್ಲಿ ಏನಾಗಿತ್ತು? ನಮಗ ಬಾಡಿಗೆ ಕೊಡೋದು, 1 ವರ್ಷಕ್ಕೆ ಎಷ್ಟು ಅಮೌಂಟ್ ಅದು ಜಾಹೀರಾತು ಕಂಪನಿ ಗಳಿಸ್ತೈತಿ ಅವೆಲ್ಲ ನಾವು ಕಂಡು ಹಿಡಿಬೇಕಿತ್ತು. ಬಟ್ ಇಲ್ಲಿ ಏನಾಗಿದೆ? ಜಸ್ಟ್ ವಿಸ್ತೀರ್ಣವನ್ನ ಕಂಡು ಹಿಡಿದ್ರೆ ಸಾಕು ನಮಗ. ಅರ್ಥ ಆಯ್ತಾ? ಇದನ್ನ ರಬ್ ಮಾಡ್ಲಿ. ಕ್ವಶನ್ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಸೊ ಥರ್ಡ್ ಒನ್ ನೋಡ್ರಿ ಏನಿದೆ ಅಂತ. ಥರ್ಡ್ ಒನ್, ಫಸ್ಟ್ ನಾವ್ ಏನ್ ಮಾಡ್ಬೇಕು? ಇವಾಗ ಎಸ್ ಅನ್ನ ಕಂಡು ಹಿಡ್ಕೋಬೇಕು ಯಾವಾಗಿದ್ರು. ಸೊ ಸುತ್ತಳತೆ
ಸೊ ಎಸ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಪ್ಲಸ್ ಸಿ ಡಿವೈಡೆಡ್ ಬೈ 2. ಹೌದಾ? ಎ ಪ್ಲಸ್ ಬಿ ಪ್ಲಸ್ ಸಿ ಡಿವೈಡೆಡ್ ಬೈ 2. ಎ ಅಂದ್ರೆ ಏನಿದೆ ನೋಡ್ರಿ ಇಲ್ಲೇ 15 ಪ್ಲಸ್ 11 ಪ್ಲಸ್ 6 ಡಿವೈಡೆಡ್ ಬೈ 2. ಕರೆಕ್ಟ್? ಎಷ್ಟಾಯ್ತು ನೋಡ್ರಿ? 6 1 7 7 5 12. ಕರೆಕ್ಟಾ? ಇಲ್ಲೊಂದು ಕೈಲ ಎಷ್ಟಾಯ್ತು? 32 ಆಯ್ತು. 32 ಡಿವೈಡೆಡ್ ಬೈ 2 ಮಾಡ್ರಿ ಎಷ್ಟಾಗತ್ ನೋಡ್ರಿ? 2 1 2 1 2 6 ಎಷ್ಟಾಯ್ತು? 16 ಬಂತು. ಆ ಗೋಡೆಯ ಸುತ್ತಳತೆ ನಮ್ಗೆ ಎಷ್ಟು ಬಂತು ಹೇಳ್ರಿ? 16 ಬಂತು. ಆ 16 ಬಂದ ಮೇಲೆ ಅದನ್ನ ನಾವೀಗ ಏನ್ ಮಾಡ್ಬೇಕು? ಹೆರಾನ್ಸ್ ಅನ್ನ ಫಾರ್ಮುಲಾವನ್ನ ಹಾಕ್ಬೇಕು. ಹೆರಾನ್ ಸೂತ್ರ ಏನಿದೆ ನೋಡ್ರಿ? ರೂಟ್ ಎಸ್ ಇಂಟು ಎಸ್ ಮೈನಸ್ ಎ ಎಸ್ ಮೈನಸ್ ಬಿ ಎಸ್ ಮೈನಸ್ ಸಿ. ಕರೆಕ್ಟಾ? ಎಸ್ ಇಂಟು ಎಸ್ ಮೈನಸ್ ಎ ಎಸ್ ಮೈನಸ್ ಬಿ ಎಸ್ ಮೈನಸ್ ಸಿ ಅಂತ ಇದೆ. ಸೊ ನಾ ಇವಾಗ ಏನ್ ಮಾಡ್ತೇನೆ? ಎಸ್ ಅಂದ್ರೆ ನಮಗ 16 ಬಂದೈತಿ. 16 ಇಂಟು 16 ಮೈನಸ್ ಎ ಅಂದ್ರೆ ಎಷ್ಟು ಬಂದಿದೆ ನೋಡ್ರಿ? ನಮಗ 15 ಬಂದಿದೆ. ನೆಕ್ಸ್ಟ್ 16 ಮೈನಸ್ ಬಿ ಅಂದ್ರೆ ಎಷ್ಟಿದೆ ನೋಡ್ರಿ? 11 ಇದೆ. ನೆಕ್ಸ್ಟ್ 16 ಮೈನಸ್ 6. ಕರೆಕ್ಟಾ? ಸೊ ರೂಟ್ 16 ಇಂಟು ಇಲ್ಲಿ 16 ಮೈನಸ್ 15 ಮಾಡಿದ್ರೆ ಎಷ್ಟು ಬಂತು ನೋಡ್ರಿ? 1 ಬಂತು. 16 ಮೈನಸ್ 11 ಮಾಡಿದ್ರೆ ಎಷ್ಟು ಬಂತು ನೋಡ್ರಿ? 5 ಬಂತು. ನೆಕ್ಸ್ಟ್ 16 ಮೈನಸ್ 6 ಮಾಡಿದ್ರೆ ಎಷ್ಟು ಬಂತು? 10 ಬಂತು. ಅಷ್ಟು ಅನ್ನ ಗುಣಾಕಾರ ಮಾಡ್ರಿ ನೋಡೋಣ ಎಷ್ಟು ಬರ್ತದಂತ. ರೂಟ್ 800 ಬರ್ತೈತಿ. ಕರೆಕ್ಟಾ? ನೋಡ್ರಿ 16 5 ಎಷ್ಟ? 6 5 6 30. 16 5 80. 81 80. 80ಕ್ಕೆ 10 ಕುಡಿಸ್ರಿ 800 ಆಯ್ತು. ನಾ ಇದನ್ನ ಯಾವ ರೀತಿ ಮಾಡ್ತೇನೆ ನೋಡ್ರಿ? 800 ನಮಗ ವರ್ಗ ಸಂಖ್ಯೆ ಅಲ್ಲ. ಆ ವರ್ಗ ಸಂಖ್ಯೆನ ನಾನು ಯಾವ ರೀತಿ ಮಾಡ್ತೇನಂದ್ರ 400 ಇಂಟು 2 ಮಾಡ್ತೇನೆ. ಕರೆಕ್ಟಾ? 400 ಇಂಟು 2 ಮಾಡಿದಾಗ ಸೊ 400 ವರ್ಗ ಸಂಖ್ಯೆ ಹೌದದು. 400ರ ವರ್ಗ ಮೂಲ ಎಷ್ಟು ಹೇಳ್ರಿ? 20. ಹೌದಾ? 20 ರೂಟ್ 2 ಅನ್ನ ನಮಗ ವರ್ಗಮೂಲ ಅಂತ ತೆಗಿಲಿಕ್ಕೆ ಬರುದಿಲ್ಲ, ಯಾಕಂದ್ರೆ ಅದು ವರ್ಗ ಸಂಖ್ಯೆ ಅಲ್ಲ. ಸೊ 2 ಮೀಟರ್ ಸ್ಕ್ವೇರ್. ಮೀಟರ್ ಒಳಗೆ ಕೊಟ್ಟಿದ್ದಕ್ಕೆ ನಮಗ ಮೀಟರ್ ಸ್ಕ್ವೇರ್ ಅಂತ ಬರಿಬೇಕು. ಸೊ ಅದೇನ್ ಪೇಂಟ್ ಮಾಡಿದ್ರಲ್ಲ ಆ ಪೇಂಟ್ ಮಾಡಿದಂತಹ ಜಾಗದ ವಿಸ್ತೀರ್ಣ ಎಷ್ಟಂದ್ರ 20 ರೂಟ್ 2 ಮೀಟರ್ ಸ್ಕ್ವೇರ್ ಅಥವಾ 20 ರೂಟ್ 2 ಮೀಟರ್ ಸ್ಕ್ವೇರ್. ಅರ್ಥ ಆಯ್ತಾ? ಆ ಜಾಗದ ವಿಸ್ತೀರ್ಣ ನಮಗ. ಕರೆಕ್ಟಾ? ಇದು ನಿಮ್ದು ಅಭ್ಯಾಸ 8.1 ಬರ್ತಕ್ಕಂಥ ತ್ರಿಭುಜದ ವಿಸ್ತೀರ್ಣವನ್ನ ಕಂಡುಹಿಡಿದೆ. ಇನ್ನೂ 3 ಪ್ರಾಬ್ಲಮ್ಸ್ ಅದಾವು, ಅವು ಈಸಿ ಅದಾವು. ನಿಮಗೆ ಏನಾದ್ರೂ ಗೊತ್ತಾಗ್ಲಿಲ್ಲ ಅಂದ್ರ ಕೇಳ್ರಿ. ಅರ್ಥ ಆಯ್ತಾ? ನೆಕ್ಸ್ಟ್ ಹೋಗೋಣ ಈಗ. ನೆಕ್ಸ್ಟ್ ಅಭ್ಯಾಸ 8.2. ಅಭ್ಯಾಸ 8.2. ಅಭ್ಯಾಸ 8.2. ಹೌದಾ? ಇದು ಸೇಮ್ ಪ್ರಾಬ್ಲಮ್. ಜಸ್ಟ್ ಅವ್ರು ಏನ್ ಕೊಟ್ಟಿದಾರ ಅಂದ್ರ ಈ ಸಲ ಇಷ್ಟೊತ್ತನ ನೀವು ತ್ರಿಭುಜಾಕಾರ ಅಥವಾ ಟ್ರಯಾಂಗಲ್ ಶೇಪ್ ಇದ್ದದನ್ನ ನೋಡಿದ್ರಿ. ಈಗ ಕ್ವಶನ್ ಏನ್ ಬರ್ತಾವಂದ್ರ ಚತುರ್ಭುಜಾಕಾರದೊಳಗಿರ್ತಕ್ಕಂತಹ ಪ್ರಾಬ್ಲಮ್ಸ್ ಗಳು ಬರ್ತಾವು. ಸೇಮ್ ಅದೇ ಪ್ರಾಬ್ಲಮ್, ಏನು ಚೇಂಜಸ್ ಇಲ್ಲ. ಹೌದಾ? ನೋಡೋಣ ಒಂದ್ಸಲ ಕ್ವಶನ್ ಓದ್ಲಿ. ಒಂದು ಉದ್ಯಾನವನವು ABCD ಚತುರ್ಭುಜಾಕಾರದಲ್ಲಿದೆ. ಅದರಲ್ಲಿ ಕೋನ್ ಸಿ ಇಸ್ ಈಕ್ವಲ್ ಟು 90 ಡಿಗ್ರಿ ಇದೆ. ಕರೆಕ್ಟಾ? ಸೊ ಏನಾಗಿದೆ ಅಂದ್ರೆ ಫಸ್ಟ್ ಒಂದು ಉದ್ಯಾನವನ ಏನಾಗಿದೆ ಅಂತ ABCD ಚತುರ್ಭುಜಾಕಾರದೊಳಗಿದೆ. ABCD ಇಲ್ಲಿ ಇದಷ್ಟ ಏನಾಗಿದೆ ಅಂದ್ರೆ 90 ಡಿಗ್ರಿ ಆಗಿದೆ. ಇಲ್ಲಿ ಏನ್ ಚೇಂಜಸ್ ಇದೆಯೋ ನಮಗ್ ಗೊತ್ತಿಲ್ಲ ಅದು. ಕರೆಕ್ಟಾ? ಅಲ್ಲಿ ಕೋನ್ ಸಿ 90 ಡಿಗ್ರಿ ಇದೆ. AB ಇಸ್ ಈಕ್ವಲ್ ಟು ಇದು ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಅಂತ 9 ಮೀಟರ್ ಇದೆ. ಕರೆಕ್ಟಾ? ನೆಕ್ಸ್ಟ್ BC ಇಸ್ ಈಕ್ವಲ್ ಟು 12 ಮೀಟರ್ ಇದೆ. ನೆಕ್ಸ್ಟ್ CD ಅಂದ್ರೆ ಎಷ್ಟಾಗ್ತಿದು 5 ಮೀಟರ್ ಇದೆ. ನೆಕ್ಸ್ಟ್ AD ಇಸ್ ಈಕ್ವಲ್ ಟು 8 ಮೀಟರ್ ಇದೆ. ಹೌದಾ?
AD is equal to 8 ಮೀಟರ್ ಇದೆ. ಸೊ ನಿಮಗೆ ಕನ್ಫ್ಯೂಸ್ ಆಗ್ತಾ ಇರಬೇಕು, ಇದು ತ್ರಿಭುಜಾಕಾರದೊಳಗೆ ಇದ್ದಾಗ ನಮಗ ಏನು ಹೆರಾನ್ನ ಸೂತ್ರವನ್ನ ಉಪಯೋಗಿಸಿ ನಾವು ಈಸಿಲಿ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಬಹುದು. ಬಟ್ ಇಲ್ಲಿ ನೋಡಿದ್ರೆ ಚತುರ್ಭುಜಾಕಾರ ಐತಿ, ಇದನ್ನ ಯಾವ ರೀತಿ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ಬೇಕಂತ ಹೇಳಿ ನಾವು ಸಿಂಪಲ್ ಏನ್ ಮಾಡ್ಬೇಕಂತ ಇಲ್ಲೊಂದು ನಾನು ಏನ್ ಮಾಡ್ತೇನೆ, ಡಯಾಗ್ನಲ್ಸ್ ಅನ್ನ ಎಳ್ಕೊತೀನಿ. ಕರೆಕ್ಟಾ? ಈಗ ನಿಮ್ಗ ಜಸ್ಟ್ ಚಿತ್ರ ನೋಡಿದ್ರೆ ಗೊತ್ತಾಗಿರ್ಬೋದು, ಆ ಚತುರ್ಭುಜಗಳು ಏನಾದವು, ಎರಡು ತ್ರಿಭುಜಗಳಾದವು. ಅರ್ಥ ಆಯ್ತಾ? ಚತುರ್ಭುಜ ಎರಡು ತ್ರಿಭುಜಗಳಾದವು. ಸೊ ನಾ ಇವಾಗ ಏನ್ ಮಾಡ್ಬೇಕು, ಇದೊಂದು ರೈಟ್ ಆಂಗಲ್ ಟ್ರಯಾಂಗಲ್ ಅಂದ್ರೆ ನಿಮಗೆ ಇದ್ರ ಬಗ್ಗೆ ಗೊತ್ತಿರ್ಬೋದು. ಯಾವ ಥಿಯರಮ್ ಅನ್ನ ಉಪಯೋಗಿಸ್ಬೋದು ಹೇಳ್ರಿ ನಾನು? ಕರೆಕ್ಟ್, ಪೈಥಾಗೋರಸ್ ಪ್ರಮೇಯವನ್ನ ಅಥವಾ ಪೈಥಾಗೋರಿಯನ್ ಥಿಯರಮ್ ಅನ್ನ ಉಪಯೋಗಿಸಿ ಈ ಡಯಾಗ್ನಲ್ಸ್ ನ ಅಳತೆಯನ್ನ ನಾನು ಕಂಡು ಹಿಡಿಬೇಕು. ಅವಾಗ ನಮಗ ಈ ಚತುರ್ಭುಜದ ವಿಸ್ತೀರ್ಣ ಕಂಡು ಹಿಡಿಬೇಕಾ, ಆಮೇಲೆ ಈ ತ್ರಿಭುಜದ ವಿಸ್ತೀರ್ಣವನ್ನ ಕಂಡು ಹಿಡಿದು ಎರಡು ಆಡ್ ಮಾಡಿದಾಗ ನಮಗ ಈ ಟೋಟಲ್ ಉದ್ಯಾನವನದ ವಿಸ್ತೀರ್ಣ ನಮಗ ಸಿಗ್ತೈತಿ. ಅರ್ಥ ಆಯ್ತಾ? ಈಗ ನೋಡ್ರಿ, ಪೈಥಾಗೋರಸ್ ತ್ರಿಭುಜದ ಇದನ್ನ ನೋಡ್ರಿ, ಇದನ್ನಾದ್ರೂ ತಗೋಬಹುದು, ನಾನು ಇದನ್ನಾದ್ರೂ ತಗೋತೇನೆ. ಕರೆಕ್ಟಾ? ಇದನ್ನ ತಗೋತೇನೆ, ಯಾಕಂದ್ರೆ ಇದು ಬರ್ತೈತಿಲ್ಲೋ ಗೊತ್ತಿಲ್ಲ. ಸೊ ಇಲ್ಲಿ ನೋಡ್ರಿ, DB², ಹೌದಾ, ಇದು ವಿಕರ್ಣ. DB² is equal to BC² plus DC². BC² plus DC². ಸೊ ಇಲ್ಲಿ ನೋಡ್ರಿ, BC ಅಂದ್ರೆ ಎಷ್ಟಿದೆ, 12² plus 5². DB², ಹೌದಾ? DB² is equal to 12² ಅಂದ್ರೆ 12ರ ವರ್ಗ ಸಂಖ್ಯೆ ಎಷ್ಟಾಗತ್ ನೋಡ್ರಿ, 144 ಆಗತ್ತ. ಹೌದಾ? 12 ಇಂಟು 12 ಮಾಡಿದ್ರೆ ನಿಮ್ಗೆ ಎಷ್ಟು ಬರ್ತೈತೆ ಹೇಳ್ರಿ, 144 ಪ್ಲಸ್ 5 ಇಂಟು 5 25. DB² is equal to 144 ಪ್ಲಸ್ 25 ಮಾಡ್ರಿ ಎಷ್ಟಾಗತ್ ನೋಡ್ರಿ, 4 5 9 4 2 6 169 ಆಗತ್ತ. ಸೊ DB ಅಂದ್ರ ನನಗೀಗ ಏನಾಗ್ಬೇಕು, DB ಅಷ್ಟೇ ಬೇಕು ನಂಗೆ, DB² ಇಲ್ಲ. ಸೊ DB ಇದ್ದಾಗ ಆ ಸ್ಕ್ವೇರ್ ಅನ್ನ ಈ ಸೈಡ್ ಕಳ್ಸೋಣ, 169 ಆಗತ್ತ. ಸೊ 169 ಅನ್ನ ರೂಟ್ ದಿಂದ ಹೊರಗೆ ತೆಗೀರಿ, ಎಷ್ಟಾಗತ್ ನೋಡ್ರಿ, DB is equal to 169 ಅದರದ ಸ್ಕ್ವೇರ್ ರೂಟ್ ಎಷ್ಟಾಗತ್ ನೋಡ್ರಿ, 13. ಕರೆಕ್ಟಾ? DB is equal to 13 ಅಂದ್ರೆ ಇಲ್ಲಿ ಇರ್ತಕ್ಕಂತ ವ್ಯಾಲ್ಯೂ ಎಷ್ಟು ಬಂತ ನಮಗ್ ಹೇಳ್ರಿ, 13. ಅರ್ಥ ಆಯ್ತಾ? ಈಗ ನಿಮಗ್ ನೋಡಿದ್ರೆ ಅನಿಸ್ಬೋದು, ಇನ್ಮೇಲೆ ನಾವೇನ್ ಮಾಡ್ಬೋದು, ಹೆರಾನ್ ಸೂತ್ರವನ್ನ ಉಪಯೋಗಿಸಿ ನಾನು ಈಸಿಲಿ ಈ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ಬೋದು ಅಂತ ನಿಮಗ್ ಅಂಡರ್ಸ್ಟ್ಯಾಂಡ್ ಬಂತು. ಇವಾಗ ನಾವೇನ್ ಮಾಡ್ಬೇಕು, ಫಸ್ಟ್ ಈ ತ್ರಿಭುಜವನ್ನ ತಗೊಂಡು ವಿಸ್ತೀರ್ಣ ಕಂಡು ಹಿಡಿಬೇಕು, ನೆಕ್ಸ್ಟ್ ಈ ತ್ರಿಭುಜವನ್ನ ತಗೊಂಡು ನಾವು ವಿಸ್ತೀರ್ಣವನ್ನ ಕಂಡು ಹಿಡಿಬೇಕು. ಅರ್ಥ ಆಯ್ತಾ? ಸೊ ಈಗ ಇದನ್ನ ಕಂಡು ಹಿಡಿಯೋಣ. ಅದಕ್ಕಿಂತ ಮುಂಚೆ ನಾನು ನಿಮಗ ಇದ್ರನ್ನ ಕಂಟಿನ್ಯೂ ಮಾಡ್ತೀನಿ. ಫಸ್ಟ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗಳನ್ನ ಕೇಳ್ತೀನಿ, ಅದಾದ್ಮೇಲೆ ಇನ್ನೂ ಟೈಮ್ ಇತ್ತು ಅಂದ್ರೆ ನಿಮ್ಗ ಈ ಲೆಕ್ಕವನ್ನ ಕಂಟಿನ್ಯೂ ಮಾಡ್ತೇನೆ. ಅರ್ಥ ಆಯ್ತಾ? ರೆಡಿ ಇದೀರಿ? ಮಲ್ಟಿಪಲ್ ಚಾಯ್ಸ್. ಹಾ, ಸೊ ಇದು ನಿಮ್ಗ ಪರ್ಟಿಕ್ಯುಲರ್ ಆಗಿ ಹೆರಾನ್ಸ್ ಫಾರ್ಮುಲಾ, ಅದಷ್ಟು ನಿಮ್ಗ ಹೆರಾನ್ಸ್ ಫಾರ್ಮುಲಾ ನಿಮಗ ಅಷ್ಟು ಅದ್ರ ಮೇಲಿನಂತ ಕ್ವಶನ್ಸ್ ಗಳು ನಮಗ ಅಷ್ಟು ಬರ್ಲಿಲ್ಲ. ಸೊ ನಾ ಅದಕ್ಕೆ ಏನ್ ಮಾಡಿದ್ದೇನೆ, ತ್ರಿಭುಜಗಳ ಇದ್ದಿದ್ರ ಮೇಲೆ ಅದ್ರ ಮೇಲೆನ ನಿಮಗ ಜನರಲ್ ಕ್ವಶನ್ಸ್ ಗಳನ್ನ ಕೇಳಿದ್ದೇನೆ. ನಿಮಗ್ ಗೊತ್ತಾಗಿರ್ಬೇಕು, ಹೆರಾನ್ ಸೂತ್ರ ಒಳಗ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಹಾರ್ಡ್ಲಿ ಅಂದ್ರೆ ಏನ, ಒಂದ್ ಕ್ವಶನ್ಸ್, ಅದು ಯಾವ್ದು ಹೇಳ್ರಿ, ಹೆರಾನ್ ಅನ್ನ ಸೂತ್ರ ಅಂದ್ರೆ ಯಾವ್ದು ಬರ್ತೈತೆ ಅಷ್ಟೇ ನಮಗ ಕೇಳ್ಬಹುದು ಅವ್ರು. ಅದನ್ನ ಬಿಟ್ರೆ ಅದ್ರೊಳಗೆ ಯಾವ ರೀತಿ ಕ್ವಶನ್ಸ್ ಗಳನ್ನ ಕೇಳಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾನು ತ್ರಿಭುಜದ ಬಗ್ಗೆ ಜನರಲ್ ಆಗಿರುವಂತಹ ಕ್ವಶನ್ಸ್ ಗಳನ್ನ ನಿಮಗ್ ರೆಡಿ ಮಾಡಿದ್ದೇನಂತ. ನೋಡೋಣ ಯಾವ ರೀತಿ ಇದಾವಂತ ಹೇಳಿ. ಸೊ ಇಲ್ಲಿ ನೋಡ್ರಿ, ಫಸ್ಟ್ ಒನ್ ಕ್ವಶನ್, ಒಂದು ಸಮಬಾಹು ತ್ರಿಭುಜದಲ್ಲಿ ಪ್ರತಿಯೊಂದು ಕೋನದ ಅಳತೆ. ಪ್ರತಿಯೊಂದು ಸಮಬಾಹು ತ್ರಿಭುಜ ಇತ್ತಂದ್ರ ಪ್ರತಿಯೊಂದು ಕೋನದ ಅಳತೆ ಎಷ್ಟಾಗತ್ ನೋಡ್ರಿ, 45 60 90 180 ಅಂತ ಇದೆ. ಹೌದಾ? ಸೊ ಫಸ್ಟ್ ಕ್ವಶನ್ ಏನಾಗತ್ ನೋಡ್ರಿ, ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. ನೋಡ್ರಿ, ತ್ರಿಭುಜದ 3 ಒಳಕೋನಗಳ ಮೊತ್ತ ನಮಗೆ ಎಷ್ಟಿದೆ, 180 ಇದೆ. ಅವಾಗ ನಾವೇನ್ ಮಾಡ್ಬೋದು ಹಂಗಾರ, 180 ಡಿವೈಡೆಡ್ ಬೈ 3 ಮಾಡಿದ್ರೆ ನಮ್ಗೆ ಎಷ್ಟಾಗತ್ತೆ ಹೇಳ್ರಿ, 60 ಬರ್ತೈತಿ. ನೆಕ್ಸ್ಟ್ ಜನರಲ್ ಕ್ವಶನ್ ಇದು, ಒಂದು ತ್ರಿಭುಜದ ಎಲ್ಲಾ ಒಳಕೋನಗಳ ಮೊತ್ತ ಎಷ್ಟಿದೆ ಅಂತ ನೋಡ್ಬೇಕು.
ಒಂದು ತ್ರಿಭುಜದ ಎಲ್ಲಾ ಒಳಕೋನಗಳ ಮೊತ್ತ 90, 180, 270, 360 ಇದೆ. ಸೊ ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. ಕರೆಕ್ಟಾ? 180 ಇದೆ. ನೆಕ್ಸ್ಟ್, ಒಂದು ಸಮದ್ವಿಬಾಹು ತ್ರಿಭುಜದಲ್ಲಿ ಅಭಿಮುಖ ಬಾಹುಗಳ ಕೋನಗಳು ಏನಾಗಿರ್ತವು? ಒಂದು ಸಮದ್ವಿಬಾಹು ತ್ರಿಭುಜದಲ್ಲಿ ಅಭಿಮುಖ ಬಾಹುಗಳ ಕೋನಗಳು ಲಂಬಕೋನ, ಲಘುಕೋನ, ವಿಶಾಲ ಕೋನ. ಅವು ಯಾವುವು ಅಲ್ಲ? ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್, ಸಮ ಕೋನಗಳು. ನೆಕ್ಸ್ಟ್, ಮೂರು ಒಳಕೋನಗಳ ಮೊತ್ತ 180 ಡಿಗ್ರಿ ಇರುತ್ತದೆ ಎಂದು ಯಾವ ಪ್ರಮೇಯ ಹೇಳುತ್ತದೆ? ಫಸ್ಟ್ ಒನ್, ಆಪ್ಷನ್ ಎ ಪೈಥಾಗೋರಸ್ ಪ್ರಮೇಯ, ಆಪ್ಷನ್ ಬಿ ಕೋನಗಳ ಮೊತ್ತಗಳ ಗುಣಲಕ್ಷಣ, ಆಪ್ಷನ್ ಸಿ ಸಮದ್ವಿಬಾಹು ತ್ರಿಭುಜದ ಪ್ರಮೇಯ, ಆಪ್ಷನ್ ಡಿ ಮಧ್ಯಕೇಂದ್ರ ಪ್ರಮೇಯ ಅಥವಾ ಮಿಡ್ ಪಾಯಿಂಟ್ ಥಿಯರಮ್ ಅಂತ ಹೇಳ್ತೀವಿ. ಸೊ ನಿಮಗ್ ಜಸ್ಟ್ ಅದನ್ನ ನೋಡಿದ್ರೆ ಗೊತ್ತಾಗ್ಬೇಕು. ಜಸ್ಟ್ ಅವ್ ಲೈನ್ ಓದಿದ್ರೆ ಏನಾಗತ್ತೆ ಹೇಳ್ರಿ ನಮ್ಗ? ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್, ಕೋನಗಳ ಮೊತ್ತಗಳ ಗುಣಲಕ್ಷಣ. ನೆಕ್ಸ್ಟ್, ಏನಿದೆ ನೋಡ್ರಿ? ಒಂದು ಲಂಬಕೋನ ತ್ರಿಭುಜದಲ್ಲಿ ಲಂಬಕೋನಕ್ಕೆ ಅಭಿಮುಖವಾಗಿರುವ ಬಾಹು. ಇವಾಗ ಅದ್ರ ನಿಮಗೆ ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ಹೇಳಿದೆ, ಅದೊಂದು ಅಭಿಮುಖ ಬಾಹು. ಅದಕ್ಕೆ ನಾವ್ ಏನಂತ ಕರಿತೇವಿ? ಆಪ್ಷನ್ ಎ ವಿಕರ್ಣ, ಆಪ್ಷನ್ ಬಿ ಪಾರ್ಶ್ವ, ಆಪ್ಷನ್ ಸಿ ಅಭಿಮುಖ ಬಾಹು, ಆಪ್ಷನ್ ಡಿ ಪಾದ ಅಂತ ಯಾವ್ದನ್ನಂತ ಕರಿತೇವಿ ಅಂತ ಹೇಳ್ಬೋದು. ಸೊ ಅಭಿಮುಖ ಬಾಹು, ಆ ಲಂಬ ಕೋನಕ್ಕೆ ಅಭಿಮುಖವಾಗಿರುವಂತಹ ಬಾಹುಗೆ ನಾವ್ ಏನಂತ ಕರಿತೇವೆ ಹೇಳ್ರಿ? ವಿಕರ್ಣ ಅಂತ ಕರಿತೇವಿ. ಕರೆಕ್ಟಾ? ನೆಕ್ಸ್ಟ್, ಒಂದ್ ಸೆಕೆಂಡ್. ವಿಕರ್ಣ ಆಯ್ತಾ? ಈ ಕೆಳಗಿನವುಗಳಲ್ಲಿ ಯಾವುದು ತ್ರಿಭುಜದ ಕೋನಗಳಲ್ಲ? ನಾವೀಗ ಏನ್ ಮಾಡ್ಬೇಕು? ಆ ಮೂರು ಕೋನಗಳನ್ನ ಕೊಟ್ಟಿದಾರಲ್ಲ ಅವ್ರು, ಹೌದಾ? ಆ ಮೂರು ಕೋನಗಳ ಮೊತ್ತವನ್ನ ನೋಡ್ಬೇಕು, ಅವಾಗ ನಮಗ ಗೊತ್ತಾಗ್ತೈತಿ. ಇಲ್ಲಿ ನೋಡ್ರಿ, 3, 6, 9 ಇದೆ. ಸೊ ಇದೆಷ್ಟಾಗತ್ ನೋಡ್ರಿ? 19, 18 ಆಯ್ತು. ಆಮೇಲೆ ನೆಕ್ಸ್ಟ್ ಬಿ ನೋಡ್ರಿ, 180 ಆಯ್ತು. 5, 6, 11 ಎಷ್ಟಾಗತ್ತೆ? 70. ಎಷ್ಟಾಗತ್ತೆ? 70, 1, 11, 5, 6, 11, ಇದೊಂದು 7, 18 ಆಯ್ತು. ನೆಕ್ಸ್ಟ್ 4, 50 ಎಷ್ಟಾಯ್ತು? 150, 190 ಆಯ್ತು. ಇದು ಕೂಡ 45, 45, 90, ಇದು 90 ಆಯ್ತು. ಇದು 180 ಆಯ್ತು. ಸೊ ಇಲ್ಲಿ ಕೋನಗಳ ಅಲ್ಲ ಅಂತ ಕೇಳಿದಾರ ಅವರು. ಆಪ್ಷನ್ ಯಾವ್ದು ಕರೆಕ್ಟ್ ನೋಡ್ರಿ? ಇಲ್ಲಿ ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. ಯಾಕಂದ್ರೆ ಅದನ್ನ ಕೋನಗಳ ಮೊತ್ತವನ್ನ ಮಾಡಿದಾಗ ನಮ್ಗೆ ಎಷ್ಟಾಗತ್ತೆ ಹೇಳ್ರಿ? 190 ಆಗತ್ತ. ಕರೆಕ್ಟಾ? ನೆಕ್ಸ್ಟ್, ಎರಡು ತ್ರಿಭುಜಗಳು ಸಮರೂಪವಾಗಿವೆ ಎಂದು ಸಾಧಿಸಲು ಯಾವ ಪ್ರಮೇಯ ಬಳಸುತ್ತಾರೆ? ಹೌದಾ? ಪೈಥಾಗೋರಸ್ ಪ್ರಮೇಯ, ಥೇಲ್ಸ್ ಪ್ರಮೇಯ, ಕೋನ ಸಮರೂಪ ಪ್ರಮೇಯ, ಬಾಹು ಕೋನ ಬಾಹು ಸರ್ವಸಮತೆಯ ಪ್ರಮೇಯ. ಅಂದ್ರ ಎರಡು ತ್ರಿಭುಜಗಳು ಸಮರೂಪವಾಗಿವೆ ಅಂದ್ರ ಅದರದ ಬಾಹುಗಳನ್ನು ಸಮ ಇರ್ಬೇಕು, ಕೋನಗಳನ್ನು ಸಮ ಇರ್ಬೇಕು. ಬರೇ ಕೋನ ಸಮ ಇದ್ರೂನು ಅಲ್ಲ, ಅಥವಾ ಬರೇ ಬಾಹುನು ಸಮ ಇದ್ರೂನು ಅಲ್ಲ. ಸೊ ಆಪ್ಷನ್ ಡಿ ಇಸ್ ದಿ ರೈಟ್ ಆನ್ಸರ್. ಕರೆಕ್ಟಾ? ನೆಕ್ಸ್ಟ್, ಎರಡು ಅನುರೂಪ ತ್ರಿಭುಜಗಳ ಬಾಹುಗಳ ಅನುಪಾತವು ಸಮವಿದ್ದಾಗ, ಎರಡು ಅನುರೂಪ ತ್ರಿಭುಜಗಳ ಬಾಹುಗಳ ಅನುಪಾತವು ಸಮವಿದ್ದಾಗ ನಾವ್ ಏನಂತ ಕರಿತೀವಿ? ಆಪ್ಷನ್ ಎ ಸರ್ವಸಮತೆ, ಆಪ್ಷನ್ ಬಿ ಅನುಪಾತತೆ, ಆಪ್ಷನ್ ಸಿ ಸಮರೂಪತೆ, ಆಪ್ಷನ್ ಡಿ ಲಂಬಕೋನೀಯ ಅಂತ ಕರಿತೀವಿ. ಬಟ್ ಆನ್ಸರ್ ಈಸ್ ಬಿ ಇಸ್ ದಿ ರೈಟ್ ಆನ್ಸರ್, ಅನುಪಾತತೆ. ನೆಕ್ಸ್ಟ್, ಒಂದು ತ್ರಿಭುಜದಲ್ಲಿ ಎರಡು ಕೋನಗಳ ಅಳತೆ 100 ಡಿಗ್ರಿ ಇದ್ದಾಗ ಮೂರನೇ ಕೋನದ ಅಳತೆ ಎರಡು ಕೂಡಿಸಿ ನಮ್ಗೆ ಎಷ್ಟಾಗಿದೆ? 100 ಡಿಗ್ರಿ ಇದೆ. ಇನ್ನೊಂದು ಎಷ್ಟಿರ್ಬೋದು? ಆಪ್ಷನ್ ಎ 60, ಆಪ್ಷನ್ ಬಿ 70, ಆಪ್ಷನ್ ಸಿ 80, ಆಪ್ಷನ್ ಡಿ 90 ಅಂತ ಇದೆ. ಎಷ್ಟಿರ್ಬೋದು ಹೇಳ್ರಿ ಹಂಗಾರ?
ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. ಕರೆಕ್ಟಾ? ನೆಕ್ಸ್ಟ್, ಸಮರೂಪತೆಯ ಸಂಕೇತ. ಸಮರೂಪತೆಯನ್ನ ಯಾವ ರೀತಿ ನಾವು ಪ್ರೂವ್ ಮಾಡ್ತೇವೆ? ಇಲ್ಲಿ ಮೈನಸ್ ಇದೆ, ಈ ರೀತಿ ಇದೆ, ಇಲ್ಲಿ ಪೈ ಇದೆ, ಪ್ಲಸ್ ಆರ್ ಮೈನಸ್ ಇದೆ. ಸೊ ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. ಕರೆಕ್ಟಾ? ಇದು ನಿಮ್ದು ಮಲ್ಟಿಪಲ್ ಚಾಯ್ಸ್ ಕ್ವಶನ್. ಸಬ್ಮಿಟ್. ಕರೆಕ್ಟಾ? ಇಲ್ಲಿಗೆ ಇದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಮುಗೀತು. ಇಲ್ಲಿಗೆ ಈ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಇಲ್ಲಿವರೆಗೆ ಹೇಳಿದಂತಹ ನಿಮ್ಗ ಈ ಪ್ರಾಬ್ಲಮ್ಸ್ ಗಳೆಲ್ಲ ಅರ್ಥ ಆದು ಅಂತ ತಿಳ್ಕೊತೀನಿ. ಇದರ ನೆಕ್ಸ್ಟ್ ಮುಂದಿನ ಕ್ಲಾಸ್ ಒಳಗ ಇದನ್ನ ಅಭ್ಯಾಸವನ್ನ ಕಂಟಿನ್ಯೂ ಮಾಡೋಣ ಅಂತ. ಥ್ಯಾಂಕ್ ಯು.